ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ನಿನ್ನೆಯಿಂದ ಪಕ್ಷದ ಎಲ್ಲರ ಅಭಿಪ್ರಾಯ ಪಡೆದು ಪ್ರಚಾರ ಆರಂಭಿಸಿದ್ದೇನೆ ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹೇಳಿಕೊಂಡಿದ್ದಾರೆ. ಪ್ರಚಾರ ಆರಂಭಿಸಿದ್ದೇನೆ, ನಾನು ಹರಕೆಯ ಕುರಿಯಲ್ಲ. ಪಕ್ಷ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೇನೆ. ವಿನೋದ ಸೂಟಿ ಮಾತುಗಳಿವೆಲ್ಲವೂ ಕೂಡ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಬಾವುಟ ಹಾರಿಸ್ತೇನೆ ಎನ್ನುವ ವಿಶ್ವಾಸ ಅವರದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣಗಳಿಲ್ಲ, ಪಕ್ಷ ಒಂದು ಕುಟುಂಬ ಇದ್ದ ಹಾಗೆ ಎಲ್ಲರೂ ಕೂಡ ಜೊತೆಗೂಡಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನೋದು ವಿನೋದ್ ಅಸೂಟಿಯವರ ವಿಶ್ವಾಸದ ಮಾತು. ಲೋಕಸಭಾ ಕ್ಷೇತ್ರ ಅಂದರೆ ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆಯನ್ನು ಹೇಗಾದರೂ ಮಾಡಿ ಭೇದಿಸಬೇಕು ಅಂತೇಳಿ ಒಂದು ಕಾಂಗ್ರೆಸ್ ಇಲ್ಲಿ ಒಂದು ರಣತಂತ್ರವನ್ನು ರೂಪಿಸಿದೆ. ಎರಡು ಲೆಕ್ಕಾಚಾರ, ಒಂದು ಜಾತಿ ಲೆಕ್ಕಾಚಾರ, ಇನ್ನೊಂದು ಇಲ್ಲಿ ಅಂದರೆ ಯೂತ್ ಮತಗಳನ್ನು ಸೆಳಿಬೇಕು ಅಂತೇಳಿ ಇಲ್ಲಿ ಅಂತಾರೆ ಒಂದು ರಣತಂತ್ರವನ್ನು ರೂಪಿಸಿದೆ. ಈ ಸಮಟ್ಟಿಗೆ ಈಗಾಗಲೇ ವಿನೋದ್ ಅಸೂಟಿಗೆ ಟಿಕೆಟ್ ನೀಡಿದೆ. ವಿನೋದ್ ಅಸೂಟಿ ಅವರು ಈಗಾಗಲೇ ಅಂದರೆ ಕ್ಷೇತ್ರ ಸಂಚಾರ ಮಾಡ್ತಾರೆ, ಮತಬೇಟೆಯನ್ನು ಆರಂಭಿಸಿದರೆ. ಈಗ ವಿನೋದ್ ಅಸೂಟಿ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಾವು ಅಖಾಡಕ್ಕೆ ಧುಮುಕ್ತಾ ಇದ್ರಿ. ಹಿಂದುಗಡೆ 2018ರಲ್ಲಿ ವಿಧಾನಸಭೆಗೆ ಚುನಾವಣೆ ಸ್ಪರ್ಧೆ ಮಾಡಿದ್ರಿ. ಈಗ ಲೋಕಸಭೆಗೆ ಮೊಟ್ಟ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ರಿ, ಅದರಲ್ಲಿ ಯುವಕ ಆಗಿದ್ರಿ. ಯಾವ ರೀತಿಯಾಗಿ ತಾವು ಪ್ರಚಾರ ಆರಂಭಿಸಿದ್ರಿ? ಈಗ ಸರ್, ಇವಾಗಲೇ ಇವತ್ತಿಂದ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ನಾಯಕರೆಲ್ಲರೂ ಒಂದು ಸಭೆಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಕರೆದಿದ್ದೀವಿ. ಅದೇ ರೀತಿ ನಮ್ಗೆ ಭಾಳ ಬೆನ್ನೆಲುಬಾಗಿ ನಿಂದಿರೋದಂತಂದ್ರೆ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರಾಗಿರ್ಬೋದು, ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿನಯಣ್ಣ ಕುಲಕರ್ಣಿ ಅವರಾಗಿರ್ಬೋದು, ನಮ್ಮ ಹ್ಯಾಟ್ರಿಕ್ ಹೀರೋ ಅಂತೇಳಿ ನಮ್ಮ ಹುಬ್ಬಳ್ಳಿಯ ಶಾಸಕರಾದಂಥ ಪ್ರಸಾದ್ ಅಬ್ಬವರಾಗಿರ್ಬೋದು, ನಮ್ಮ ನವಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ NH ಕೋನರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲರೂ ಒಂದು ಸಮ್ಮುಖದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಚುನಾವಣೆ ಎದುರಿಸ್ತಿದ್ದೀವಿ. ಅದೇ ರೀತಿ ಏನು ನಮ್ಮ ಧಾರವಾಡ ಶಹರ ಆಗಿರ್ಬೋದು, ಕುಂದಗೋಳ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಆಮೇಲೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಭಾಳ ಒಂದು ಹುಮ್ಮಸ್ಸಿಂದ ಈ ಒಂದು ಚುನಾವಣೆ ಎದುರಿಸಲಿಕ್ಕೆ ತಯಾರಿಯನ್ನು ನಡೆಸಿದ್ದೀವಿ. ಸರ್, ಈಗ ಪ್ರಮುಖವಾಗಿ ಇದು ಬಿಜೆಪಿಯ ಭದ್ರಕೋಟೆ. ಈಗಾಗಲೇ 4 ಬಾರಿ ಗೆದ್ದಂಥವ್ರು 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಳಿದರೆ ಪ್ರಹ್ಲಾದ್ ಜೋಶಿ ಅವರು. ಅವರನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕಂತ ಮಾಡಿದಿರಿ? ಈಗ ಸರ್, ಇದ್ರೊಳಗಡೆ ಭದ್ರಕೋಟೆ ಅನ್ನಲಿಕ್ಕೆ ನೀವು ಹೇಳೋದು ನಾವು ಒಪ್ಪೋದಿಲ್ಲ. ಯಾಕಂದರೆ ಇದಕ್ಕೆ ಮುಂಚೆ ಈ ಒಂದು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಲೋಕಸಭಾ ಆಗಿತ್ತು. ಅದೇನೋ ಒಂದು ಚುನಾವಣೆ ಒಂದು ಕುತಂತ್ರದಿಂದ ಈ ಒಂದು BJP ಪಕ್ಷದ ಬಾವುಟನ್ನು ಹಾರಿಸಿದ್ದಾರೆ. ಒಳ್ಳೆಯ ನಾವೆಲ್ಲ ಕಾರ್ಯಕರ್ತರ ಒಂದು ಹುಮ್ಮಸ್ದಿಂದ, ನಮ್ಮ ನಾಯಕರ ವಿಶ್ವಾಸದಿಂದ ನಾವೊಂದು ಈ ಕ್ಷೇತ್ರದ ಒಳ್ಳೆ ತಿರ್ಗಾ ನಾವೇ ಕಾಂಗ್ರೆಸ್ ಪಕ್ಷದ ಒಂದು ಬಾವುಟ ಹಾರಿಸ್ತೀವಿ ಅಂತೇಳಿ ಭಾಳ ಒಂದು ವಿಶ್ವಾಸದಿಂದ ಹೇಳ್ತೀನಿ. ಈಗ ಪ್ರಮುಖವಾಗಿ ಮತ ಶಿಕಾರಿಯನ್ನು ಯಾವ ಆಧಾರದ ಮೇಲೆ ಇವತ್ತು ಮತಗಳನ್ನು ಭೇಟಿಯಾಡ್ತೀರಿ? ಸರ್, ಮತ ಶಿಕಾರಿ ಅಂತೇನಿಲ್ಲ. ಏನು ನಮ್ಮ ಕಾಂಗ್ರೆಸ್ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಾವೇನು ಗ್ಯಾರಂಟಿಗಳನ್ನು ವಿಶ್ವಾಸನ ನಮ್ಮ ಜನರ ಮುಂದೆ ಇಟ್ಟಿದ್ದು, ಆ ಒಂದು ಏನು ನಡೆದೀವಿ, ಆ ಒಂದು ವಿಶ್ವಾಸದಿಂದ ನಾವು ಹೊಳ್ಳೆ ಕೂಡ ಈ ಒಂದು ಅಭಿವೃದ್ಧಿ ಪರವಾಗಿ ನಿಂದಿರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕಡೆ ಅಂತಾರೆ ಯುವಕ ಅನ್ನೋದು ಒಂದೇ ಒಂದು ಕಾರಣ, ಇನ್ನೊಂದು ಕಡೆ ಜಾತಿ ಮತ್ತು ಯುವಕ ಇವೆರಡೂ ಆಧಾರದ ಮೇಲೆ ಈಗ ಒಂದು ಕಡೆ ಅಂತಾರೆ ಮತಭೇಟಿ ಆಗಬೇಕಾಗಿದೆ. ಸರ್, ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇದಕ್ಕೆ ಮುಖ್ಯವಂತ ಪಾಯಿಂಟ್ ಹೇಳೋದೇನಂದ್ರೆ ನಾವೊಬ್ಬ ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತನ ಅಂತೇಳಿ ಮೊದಲಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾತಿ ಯುವಕ ಅನ್ನೋಕ್ಕಿಂತ ಮುಂಚೆ ನಾನು ಕಾಂಗ್ರೆಸ್ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಈ ಒಂದು ಚುನಾವಣೆ ಎದುರಿಸಲಿಕ್ಕೆ ಸಿದ್ಧ ಆಗಿದ್ದೀನಿ. BJPಯನ್ನು ಯಾವ ರೀತಿ ಕಟ್ಟಿ ಹಾಕ್ತೀರಿ ಸರ್ ಈ ಬಾರಿ? ಸರ್, ನಾವು ಪಕ್ಷದವರು ಕಟ್ಟಿ ಹಾಕೋದಂತಲ್ಲ, ಈ ಸಲ ಧಾರವಾಡ ಲೋಕಸಭಾ ಜನರೇ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ತಾರೆ ಅಂಥೇಳಿ ನನ್ನ ಭಾವನೆ ಐತೆ ಅಂತ ಹೇಳ್ತೀನಿ. ಅವರು ಏನು ನಮ್ಮ ಈ ಧಾರವಾಡ ಲೋಕಸಭಾ ಜನರು ಒಂದು ಬದಲಾವಣೆ ಬಯಸಿದ್ದಾರೆ. ಆ ಒಂದು ಬದಲಾವಣೆ ಮುಖಾಂತರ ನಮ್ಮ ಪಕ್ಷ ಬಾವುಟ ಹಾರಿಸ್ತೀವಿ ಅಂತೇಳಿ ಒಂದು ವಿಶ್ವಾಸ ಐತೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಹಿಂದ್ಗಡೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಭದ್ರಕೋಟೆಯೇ ಆಗಿತ್ತು. ಆದರೆ ಈಗ ನಮ್ಮ ಕೆಲವೊಂದಿಷ್ಟು ತಪ್ಪುಗಳಿಂದ ಇಲ್ಲಿ ಅಂತಂದರೆ BJPಯ ಭದ್ರಕೋಟೆ ಆಗಿದೆ. ಈ ಬಾರಿ ಅಂತಂದರೆ ಕ್ಷೇತ್ರದ ಜನ ಇಲ್ಲಿ ಬದಲಾವಣೆ ಬಯಸಿದರೆ, ಹೀಗಾಗಿ ಇವತ್ತು ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವುದು ನಿಶ್ಚಿತ ಅನ್ನೋದು ವಿನೋದ್ ಅಸೂಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಕೊಪ್ಪ, TV5 ಧಾರವಾಡ.